ನೋಡಿ, ಸತ್ತವರು ನಿಮ್ಮ ಕನಸಿನಲ್ಲಿ ಬಂದರೆ ಏನಾಗುತ್ತೆ ಅಂತ ಒಂದು ವಿಷಯದ ಬಗ್ಗೆ ಇವತ್ತು ನೋಡಿ. ಆ ವಿಚಾರವನ್ನು ಹೇಳುವುದಕ್ಕೆ ಮುಂಚಿತವಾಗಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನೊಂದು ಯೂಟ್ಯೂಬ್ ಲಿಂಕನ್ನು ಹಾಕಿದ್ದೀನಿ. ಅದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿಬಿಟ್ಟು ಫಾಲೋ ಮಾಡಿ. ನೋಡಿ, ಆ್ಯಕ್ಚುಲಿ ಸತ್ತವರು ಕನಸಿನಲ್ಲಿ ಬರಬಾರ್ದು, ಬಟ್ ಆದರೂ ಬರ್ತಾರೆ. ಯಾಕೆ ಬರ್ತಾರೆ ನಿಮಗೇನಾದರೂ ತಿಳಿದಿದೆಯಾ? ನೋಡಿ, ಯಾಕೆ ಬರ್ತಾರೆ ಅಂದರೆ, ಕೆಲವೊಂದು ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಅವರು ಯಾರಾದರೂ ಹಿರಿಯರು ಬಂದಿರ್ಬೋದು, ಅಥವಾ ಯಾರಾದರೂ ಒಂದು ಮಧ್ಯಮ ವರ್ಗದಲ್ಲಿ ಏನಾದರೂ ಸತ್ತೋಗಿದ್ದರೆ ಅಂಥವ್ರು ಕೂಡ ನಿಮ್ಮ ಕನಸಿನಲ್ಲಿ ಬರ್ಬೋದು. ನೋಡಿ, ಕೆಲವೊಂದು ವಿಚಾರ ಇಲ್ಲಿ ಏನಾಗುತ್ತೆ ಅಂತ ಇಲ್ಲಿ ಹೇಳೋದಾದರೆ, ನೋಡಿ, ನಿಮ್ಮ ಕನಸಿನಲ್ಲಿ ಇಂಥವರು ಬಂದಿದ್ದಾರೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ಯಾರು ಬಂದಿದ್ದು ಅಂತೇಳಿ ಕನಸಿನಲ್ಲಿ ಗೊತ್ತಾಗುತ್ತೆ. ಬಟ್ ಯಾತಕ್ಕೋಸ್ಕರ ಬಂದಿದ್ದಾರೆ ಅಂಥೇಳಿ ನಿಮ್ಮ ಕನಸಿನಲ್ಲಿ ಗೊತ್ತಾಗಲ್ಲ. ಇದೊಂದು ವಿಚಾರ ತಿಳ್ಕೊಳ್ಳಿ. ಇದೊಂದು ವಿಚಾರ ನೀವು ತಿಳ್ಕೊಬೇಕಾಗುತ್ತೆ. ಯಾತಕ್ಕೋಸ್ಕರ ಅವರು ನಿಮ್ಮ ಹತ್ರ ಬಂದಿದ್ದಾರೆ, ಈ ವಿಚಾರ ನಿಮಗೆ ಗೊತ್ತಾಗಲ್ಲ. ಮತ್ತು ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ನೋಡಿ, ಕೆಲವೊಂದು ಸರಿ ಅವ್ರು ಏನು ಮಾಡ್ತಾರೆ, ನಿಮ್ಮ ಕನಸಿನಲ್ಲಿ ಹೊಸ ಉಡುಪುಗಳನ್ನು ಧರಿಸಿ ನಿಮ್ಮ ಕನಸಿನಲ್ಲಿ ಬಂದಿರ್ತಾರೆ ಸತ್ತವರು. ನೋಡಿ, ಹಂಗೆ ಬಂದಾಗ ಏನಾಗುತ್ತೆ ಅಂದರೆ, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಮದುವೆಯ ಒಂದು ಶುಭ ಕಾರ್ಯಕ್ರಮಕ್ಕೆ ಅವರು ಏನೋ ಒಂದು ಹೇಳೋಕ್ಕೋಸ್ಕರ ಬಂದಿರ್ತಾರೆ, ಯಾವುದೋ ಒಂದು ಶುಭ ಕಾರ್ಯಕ್ಕೆ. ಕೆಲವೊಂದು ಸರಿ ಇನ್ನೊಂದು ಏನಾಗುತ್ತೆ ಅಂದರೆ, ನೋಡಿ, ಕೆಲವೊಂದು ವಿಚಾರದಲ್ಲಿ ಬೇರೆ ಥರ ಕೂಡ ನಿಮ್ಮ ಕನಸಿನಲ್ಲಿ ಅಥವಾ ಮನಸ್ಸಿನಲ್ಲಿ ಬರ್ಬೋದು. ಹೆಂಗೆ ಅಂದರೆ, ಏನೋ ಒಂಥರ ವಿಚಿತ್ರ ಒಂದು ರೂಪದಲ್ಲಿ ಬರ್ಬೋದು. ಅಂದರೆ ಏನೋ ಒಂಥರ ಗಾಂಭೀರ್ಯವಾಗಿ ಕೂಡ ನಿಮ್ಮ ಕನಸಿನಲ್ಲಿ ಅವ್ರು ಕೂಡ ಕಾಣ್ಬೋದು. ನೋಡಿ, ಇದಕ್ಕೆ ಆ್ಯಕ್ಚುಲಿ ನಾನು ಹೇಳೋದು ಒಂದೇ. ಅಥವಾ ಕೆಲವೊಬ್ಬರು ಏನಾಗ್ತಾರೆ, ಕನಸಿನಲ್ಲಿ ಕೆಲವರು ಸತ್ತವರು ಕನಸಿನಲ್ಲಿ ವೇದನೆ ಮಾಡ್ಕೊಂಡು ಬರ್ಬೋದು. ವೇದನೆ ಅಂದರೆ ಹತ್ಕೊಂತ ಬರೋದು, ಏನೇನೋ ಮಾತಾಡ್ತಾ ಬಂದುಬಿಡೋದು. ನೋಡಿ, ಇವೆಲ್ಲ ನಿಮಗೆ ಪ್ರಯೋಗವಾಗಿ ಕೆಲವೊಬ್ಬರಿಗೆ ಬಂದಿರೋರಿಗೆ ಅರ್ಥ ಆಗುತ್ತದೆ, ಬರದೇ ಇರೋರಿಗೆ ಏನೂ ಅರ್ಥ ಆಗೋಲ್ಲ. ಬಂದಿರೋರಿಗೆ ಎಲ್ಲ ಅನುಭವಗಳು ಆಗಿರ್ತವೆ, ನಾನು ಹೇಳೋವೆಲ್ಲ ಆಗಿರ್ತವೆ. ನೋಡಿ, ಆ್ಯಕ್ಚುಲಿ ಕೆಲವರು ಯಾಕೆ ಹಿಂಗಾಗುತ್ತೆ ನೋಡಿ, ಅಲ್ಲಿ ಏನಾಗುತ್ತೆಯಪ್ಪ ಅಂದರೆ, ಸತ್ತವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿರಲ್ಲ. ಅವ್ರು ಏನು ಮಾಡಿಬಿಡ್ತಾರೆ, ಅವರು ಎಲ್ಲ ಕಡೆಗೂ ಸರ್ಚ್ ಮಾಡ್ತಾ ಇರ್ತಾರೆ. ನೋಡಿ, ಸರ್ಚ್ ಮಾಡಿದಾಗ ಅವರಿಗೆ ಯಾರಿಗೂ ಇಷ್ಟ ಆಗಿರುತ್ತೋ ಅಂಥವರ ಕನಸಿನಲ್ಲಿ ಬರ್ತಾರೆ ಅವರು ಸತ್ತವರು. ಅಂದರೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಅವ್ರಿಗೆ ಇಷ್ಟ ಆಗಿರ್ತಾರೆ ನೋಡಿ, ಅಂಥವರ ಕನಸಿನಲ್ಲಿ ಕೂಡ ಬರ್ಬೋದು. ನೋಡಿ, ಈಗ ಯಾಕಂದರೆ, ಅಥವಾ ಅವ್ರಿಗೆ ಇಷ್ಟ ಆಗಿದ್ರೂ ಕೂಡ ಬರ್ಬೋದು. ನೋಡಿ, ಇದೂ ಒಂದು ನೆನಪಿರಲಿ. ಅದಕ್ಕೆ ಯಾಕೆ ಆ ಥರ ಬರ್ತಾರವರು? ನಿಮಗೆ ಯಾಕೆ ನಿಮ್ಮ ಕನಸಿನಲ್ಲಿ ಬರ್ತಿದ್ದಾರೆ ಅವರು? ಯಾಕೆ ಬೇರೆಯವ್ರಿಗೆ ಕನಸಿಗೆ ಬರೋದಿಲ್ಲ? ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಒಂದು ರಾಶಿ, ನಿಮ್ಮ ಒಂದು ನಕ್ಷತ್ರ, ಇವು ಏನಾಗಿರುತ್ತೆ, ಸ್ವಲ್ಪ ಅಲ್ಲೇನಾಗುತ್ತೆ, ವೀಕ್ನೆಸ್ ಕಂಡು ಬಂದಿರುತ್ತೆ. ನಿಮ್ಮ ರಾಶಿ ನಕ್ಷತ್ರ ಅಲ್ಲೇನಾಗುತ್ತೆ, ಪ್ರೇತ ಬಾಧೆಗಳಿಗೆ ಸತ್ತವರಿಗೆ ಏನು ಮಾಡುತ್ತೆ, ಪ್ರವೇಶ ಮಾಡುತ್ತವೆ. ಹಂಗಾಗ್ಬಿಟ್ಟು ಅವಾಗೇನಾಗುತ್ತೆ ನೋಡಿ, ಇದಕ್ಕೆ ಒಂದು ನಾವು ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು. ಅದಕ್ಕೊಂದು ಪರಿಹಾರ ಕೂಡ ಇದೆ ನೋಡಿ. ಅದಕ್ಕೆ ಪರಿಹಾರ ಅನ್ನೋದಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ನೆನಪಿರಬೇಕು, ಅಂದರೆ ಸತ್ತವರು ಕನಸಿನಲ್ಲಿ ಬರ್ತಾ ಇದ್ದಾರೆ ಅಂದರೆ ಅವರು ಯಾವ ವಿಚಾರ, ಅಂದರೆ ಯಾವ ಶುಭರೂಪದಲ್ಲಿ ಬಂದಿದ್ದಾರಾ? ಶುಭರೂಪ ಅಂದ್ರೇನು? ಹೊಸ ಉಡುಪನ್ನು ಧರಿಸ್ಕೊಂಡು ನಿಮ್ಮ ಹತ್ರ ಏನಾದರೂ ಮಾತಾಡೋಕ್ಕೆ ಬಂದಿದ್ದಾರಾ? ಅಥವಾ ಇಲ್ಲ ವೇದನೆ ಮಾಡ್ಕೊಂಡು ಹತ್ಕಂತ ಏನೋ ಭಾಳ ಗೋಳು ಅಥವಾ ಏನೋ ಒಂಥರ ಸಂಕಟದಿಂದ ನಿಮ್ಮ ಹತ್ರ ಬಂದು ಏನಾದರೂ ಅವರ ಅನುಭವಗಳನ್ನು ಹೇಳ್ತಾ ಇದ್ದಾರಾ? ನೋಡಿ, ಇವೆಲ್ಲ ವಿಚಾರಗಳನ್ನು ನೀವು ಗಮನಿಸಬೇಕಾಗುತ್ತೆ.
ಇಲ್ಲಿ ಎರಡು ರೀತಿಯೂ ಕೂಡ ಇದೆ. ಕೆಲವು ಹೊಸ ಉಡುಪುಗಳನ್ನು ಧರಿಸಿಕೊಂಡು ಕೂಡ ನಿಮ್ಮ ಕನಸಿನಲ್ಲಿ ಕೂಡ ಬರ್ಬೋದು ಸತ್ತವರು. ಕೆಲವರು ವೇದನೆ ಮಾಡ್ಕೊಂಡು ಬಂದ್ಬಿಡ್ತಾರೆ, 10 ಕಂತನೇ ಗೊಳೋ ಅಂತ ಬಂದ್ಬಿಡ್ತಾರೆ. ಅಂದರೆ ಅವ್ರ ಆತ್ಮಗಳಿಗೆ ಶಾಂತಿ ಸಿಕ್ಕಿರಲ್ಲ, ಅದಕ್ಕೆ ಹಂಗೆ ಬರ್ತಾರೆ ಅವರು. ಓಕೆ, ಇದಕ್ಕೆ ಏನು ಪರಿಹಾರ ಮಾಡಬೇಕು ನೋಡಿ, ಒಂದೇ ತಿಳ್ಕೊಳ್ಳಿ ಸ್ನೇಹಿತರೆ. ಇದಕ್ಕೆ ಒಂದು ಪರಿಹಾರ ಏನಪ್ಪ ಅಂತ ಹೇಳೋದಾದರೆ ನೋಡಿ, ಬಲಿಷ್ಠವಾಗಿರ್ತಕ್ಕಂಥ ಆಂಜನೇಯ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ. ಇದಕ್ಕೆ ಒಂದೇ ಪರಿಹಾರ, ಆಂಜನೇಯ ಮಂತ್ರ ಹಿಡ್ಕೊಂಬಿಡ್ರಿ. ಆಂಜನೇಯ ಮಂತ್ರವನ್ನು ನೀವು ಜಪ ಮಾಡಲೇಬೇಕಾಗುತ್ತೆ. 108 ಬಾರಿ ಜಪ ಮಾಡಬೇಕು. ಆಂಜನೇಯ ಮಂತ್ರ ನಿಮ್ಗೆ ಗೊತ್ತಿರುತ್ತೆ. ಆಂಜನೇಯ ಮಂತ್ರವನ್ನು ನೀವು ಜಪ ಮಾಡಬೇಕು. ಇದಕ್ಕೆ ಆಂಜನೇಯ ಮಂತ್ರನೇ ಮದ್ದು. ಜಪವನ್ನು ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಅಂದರೆ ಇದಕ್ಕೆ ಪರಿಹಾರ ಏನು ಮಾಡ್ಬೋದು, ಪರಿಹಾರ ಕೂಡ ನಾನು ಹೇಳ್ತಾ ಇದ್ದೀನಿ ಇವತ್ತು. ಪರಿಹಾರ ಏನು ಮಾಡ್ಬೋದು ನೋಡಿ, ಇಲ್ಲಿ ಪುರಾತನ ಬ್ರಾಹ್ಮಣ ಹಿಂದುಗಡೆ ಪುರಾತನ ಅಥವಾ ಬ್ರಾಹ್ಮಣ ತಂತ್ರ ಅಥವಾ ಇಲ್ಲಿ ಪರಿಹಾರಗಳು ಒಂದೆರಡು ಮೂರು ರೀತಿಯಲ್ಲಿ ಬರ್ತವೆ. ಯಾವುದು? ಪುರಾತನ ಬ್ರಾಹ್ಮಣ ತಂತ್ರವನ್ನು ಯೂಸ್ ಮಾಡೋದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪಿತೃ ಸಂಸ್ಕಾರವನ್ನು ಮಾಡಬೇಕಾಗುತ್ತೆ. ಇದು ಭಾರಿ ಇಂಪಾರ್ಟೆಂಟ್ ವಿಚಾರವನ್ನು ತಿಳ್ಕೊಳ್ಳಿ. ಪುರಾತನ ಬ್ರಾಹ್ಮಣ ತಂತ್ರವನ್ನು ನೀವು ಇಲ್ಲಿ ಮಾಡಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಪಿತೃ ಸಂಸ್ಕಾರವನ್ನು ಮಾಡಬೇಕಾಗುತ್ತೆ. ಅಂದರೆ ನಾರಾಯಣನಿಗೆ ಬಲಿ ಕೊಡುವುದರ ಮೂಲಕ. ಮತ್ತು ಇಲ್ಲಿ ಇನ್ನೊಂದು ಹೇಳೋದಾದರೆ, ಗೋಕರ್ಣದಲ್ಲಿ ಕೂಡ ಇಲ್ಲಿ ಪೂಜೆಗಳನ್ನು ಕೂಡ, ಗೋಕರ್ಣ ದೇವಸ್ಥಾನದಲ್ಲಿ ಕೂಡ ಪೂಜೆಗಳನ್ನು ಮಾಡ್ತಾರೆ. ಈ ರೀತಿ ಏನಾದರೂ ಕಂಡು ಬಂದಲ್ಲಿ. ಅದೇ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದರೆ ಶ್ರೀರಂಗಪಟ್ಟಣ ಅಂತ ಕೇಳಿದಿರಲ್ಲ, ಅಲ್ಲೂ ಕೂಡ ಇಲ್ಲಿ ಇಂಥ ಒಂದು ವಿಚಾರಗಳಿಗೆ ಪೂಜೆಯನ್ನು ಕೂಡ ಮಾಡ್ತಾರೆ. ನೋಡಿ, ಇವೆಲ್ಲವನ್ನು ಮಾಡಿಸಿದಾಗ ಮಾತ್ರ ಇದು ಸಮಸ್ಯೆ ಪರಿಹಾರ ಆಗುತ್ತೆ. ನೀವು ಹಾಗೇ ಬಿಟ್ಟಂಗೆಲ್ಲ ಏನಾಗುತ್ತೆ, ಇದು ಸಮಸ್ಯೆ ಪರಿಹಾರ ಆಗಲ್ಲ. ನೋಡಿ, ನಾನು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಪರಿಹಾರ ಏನಪ್ಪ ಅಂತ ಹೇಳೋದಾದರೆ, ಪುರಾತನ ಬ್ರಾಹ್ಮಣ ತತ್ವ, ಪುರಾತನ ಬ್ರಾಹ್ಮಣ ತಂತ್ರವನ್ನು ಬಳಸಬೇಕು. ಮತ್ತು ಪಿತೃ ಸಂಸ್ಕಾರ, ನಾರಾಯಣ ಪೂಜೆ ಮಾಡಿ, ನಾರಾಯಣನಿಗೆ ಒಂದು ಬಲಿಯನ್ನು ಕೊಡಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಗೋಕರ್ಣದಲ್ಲಿ ದೇವಸ್ಥಾನದಲ್ಲಿ ಇಂಥ ಒಂದು ವಿಚಾರಗಳಿಗೆ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾರೆ. ಅಲ್ಲಿ ನೀವು ಹೋಗಿ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಮತ್ತು ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಹೇಳೋದಾದರೆ, ಶ್ರೀರಂಗಪಟ್ಟಣದಲ್ಲಿ ಕೂಡ ಇಂಥ ಒಂದು ವಿಚಾರಗಳಿಗೆ, ಇಂಥ ಒಂದು ರೀತಿಯ ಒಂದು ವಿಷಯಗಳಿಗೆ ಕೂಡ ಅಲ್ಲಿ ಕೂಡ ಒಂದು ಪರಿಹಾರವನ್ನು ಮಾರ್ಗವನ್ನು ಮಾಡಿಕೊಡ್ತಾರೆ. ನೋಡಿ, ಈ ಥರ ಮಾಡೋದ್ರಿಂದ ಸತ್ತವರು ಕನಸಿನಲ್ಲಿ ಪದೇ ಪದೇ ಬರೋದು, ಅವರು ಪರಿಹಾರ ಅಂದರೆ ಪದೇ ಪದೇ ಬರೋದನ್ನು ನಾವು ಅಂತ್ಯ ಮಾಡ್ಬೋದು. ನೋಡಿ, ಇವೆಲ್ಲವನ್ನು ಮಾಡಬೇಕಾಗುತ್ತೆ. ಓಕೆ, ಸರ್ವೇ ಜನ ಸುಖಿನೋ ಭವಂತು. ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಅನಿಸಿಕೆ ಏನೋ ಅಥವಾ ನಿಮಗೇನಾದರೂ ಕೇಳಬೇಕಂತ ಅನಿಸಿದರೆ, ಅಥವಾ ನನ್ನ ಜೋಡಿ ಏನಾದರೂ ಇಂಥ ವಿಚಾರವನ್ನು ಕೇಳಬೇಕಂತ ಅನಿಸಿದರೆ, ನೀವು ಕಾಮೆಂಟ್ ಬಾಕ್ಸಲ್ಲಿ ಆ ವಿಚಾರದ ಬಗ್ಗೆ ನೀವು ಮಾತುಗಳನ್ನು ಅಲ್ಲಿ ಟೈಪ್ ಮಾಡಿ ಮೆಸೇಜ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ಎಲ್ಲರಿಗೂ.